ಬಾಗಲೂರು ಗ್ರಾಮದಲ್ಲಿ ಇವತ್ತು ಅಭೂತಪೂರ್ವವಾದಂಥ ಐತಿಹಾಸಿಕ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನಾವು ನಭವಿಷ್ಯತ್ ನೋಡಿಲ್ಲ. ಕಾರ್ಯಕ್ರಮ ಇಂಥ ಒಂದು ರಾಜ್ಯ ಮಟ್ಟದ ವೈಜ್ಞಾನಿಕ ವಿಶೇಷವಾಗಿ ವೈಚಾರಿಕವನ್ನು ಹೈಲೈಟ್ ಮಾಡೋಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದೆ. ಇಳಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸಹಭಾಗಿತ್ವ ವಹಿಸಿ ಅಭೂತಪೂರ್ವವಾಗಿ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಕಾರಣೀಭೂತರಾಗಿದ್ದೀರಾ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಏನು ಹೇಳ್ತಾರೆ? ನನ್ನ ಹೆಸರು ಬಾಗಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆಂಪೇಗೌಡ ಅಂತ. ಈ ಕಾರ್ಯಕ್ರಮನ ಬಾಗಲೂರಲ್ಲಿ ನಡೆಸಬೇಕು ಅಂತೇಳಿ 3 ತಿಂಗಳಿಂದಾಗಲೂ ನಾವು ಚರ್ಚೆಗಳನ್ನು ಮಾಡಿ ನಮ್ಮೆಲ್ಲ ಸದಸ್ಯರುಗಳು ಹಾಗೂ 4 ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳ ಹಾಗೂ ಗ್ರಾಮಸ್ಥರು ಮತ್ತು ದಾನಿಗಳ ಮುಖಾಂತರ ಎಲ್ಲರನ್ನೂ ಸಂಪರ್ಕಿಸಿ ಈ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ 3 ತಿಂಗಳಿಂದ ಪ್ರಿಪ್ರೇಷನ್ ಮಾಡಿಕೊಂಡು ಈ ಕಾರ್ಯಕ್ರಮ ಈ ಹಿಂದೆ 28ನೇ ತಾರೀಕು ಮತ್ತು 29ನೇ ತಾರೀಕು ನಡೀಬೇಕಾಗಿತ್ತು. ನಮ್ಮ ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ರವರ ನಿಧನದಿಂದಾಗಿ ಕಾರ್ಯಕ್ರಮ ಮುಂದೂಡಿ ಇವತ್ತು ಕಾರ್ಯಕ್ರಮ 3 ಮತ್ತು 4ನೇ ತಾರೀಕು ನಾವು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮ ಬಾಗಲೂರಲ್ಲಿ ವೈಜ್ಞಾನಿಕ ಕಾರ್ಯಕ್ರಮ 4ನೇ ಕಾರ್ಯಕ್ರಮ ಆಗಿರೋದ್ರಿಂದ 3 ಕಾರ್ಯಕ್ರಮಗಳಿಂದ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಬಾಗಲೂರಲ್ಲಿ ನಾವು ಎಲ್ಲರೂ ಸಹಕಾರ ನೀಡಿ ಇಳಕಲ್ ನಟರಾಜ್ ಸರ್ಗೆ ಮತ್ತು ಉಮಾಶ್ರೀ ಮೇಡಮ್ಗೆ ಅವ್ರ ತಂಡಕ್ಕೆ ಮತ್ತು ದಾನಿಗಳಿಗೆಲ್ಲ ಸಹಕಾರ ನೀಡಿ ನಮ್ಮ ಬಾಗಲೂರಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕಾಡಲಿ ವೈಜ್ಞಾನಿಕ ಸಮಾವೇಶ ಹಾಗೂ ನಮ್ಮ ಮಕ್ಕಳಿಗೆ ಜ್ಞಾನದ ಕಡೆ ಬೆಳೀಲಿ, ಜ್ಞಾನದ ಕಡೆ ಹೆಜ್ಜೆ ಹಾಕಲಿ ಅಂತೇಳಿ ಮುಂದಿನ ಮಕ್ಕಳ ಭವಿಷ್ಯ ಉತ್ತಮವಾಗಿರಲಿ ಅಂತೇಳಿ ಈ ಕಾರ್ಯಕ್ರಮನ ಇವತ್ತು ಬಾಗಲೂರಲ್ಲಿ ಹಮ್ಮಿಕೊಂಡ್ರೆ ನಮ್ಗೊಂದು ಬಾಗಲೂರು ಗ್ರಾಮ ಪಂಚಾಯತಿ ಹಾಗೂ ಸುತ್ತಮುತ್ತಲ ಗ್ರಾಮ ಪಂಚಾಯತಿಯಲ್ಲಿ ಹೆಮ್ಮೆಯ ವಿಚಾರ. ಈ ಬಾಗಲೂರು ಗ್ರಾಮ ಪಂಚಾಯತ್ ಹೆಸರು ಚಿರಾಯಿಯಾಗುಳಿಲಿ ಕರ್ನಾಟಕದಾದ್ಯಂತ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಬಾಗಲೂರು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದೀವಿ ನಾವು. ಈ ಕಾರ್ಯಕ್ರಮ ಮಕ್ಕಳಿಗೆಲ್ಲ ಒಳ್ಳೆಯದಾಗ್ತದೆ. 40 ಸ್ಟಾಲ್ಗಳಿದ್ದಾವೆ. DRDO ಎಲ್ಲ ತಾರಾಲಯಗಳು ಕೂಡ ಇಸ್ರೋ ಎಲ್ಲ ತಾರಾಲಯಗಳು ಸಹ ಇಲ್ಲಿದ್ದಾವೆ. ಇದೇ ನಮ್ಮ ಗ್ರಾಮದ ಮಕ್ಕಳುಗಳು ಇದನ್ನು ಬೇರೆ ಕಡೆ ಹೋಗಿ ನೋಡಬೇಕಾದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೋಡಬೇಕಾಗಿತ್ತು. ಈ ಕಾರ್ಯಕ್ರಮ ಇವತ್ತು ಉಚಿತವಾಗಿ ನೋಡುವಂಥ ಕಾರ್ಯಕ್ರಮನ ನಟರಾಜ್ ಸರ್ ಮತ್ತು ಅವ್ರ ತಂಡದವರು ನಮ್ಮ ಬಾಗಲೂರಲ್ಲಿ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪ್ರತಿದಿನ 20,000 ಜನ ಮಕ್ಕಳು ಬರುವ ನಿರೀಕ್ಷೆ ಇದೆ. ಬಂದಿದ್ದಾರೆ. ಅದೇ ರೀತಿ ಊಟದ ವ್ಯವಸ್ಥೆ ಆಗಿರಲಿ, ಮಕ್ಕಳು ಇರೋದಕ್ಕೆ ವಸತಿ ವ್ಯವಸ್ಥೆ ಆಗಿರಲಿ, ಅವರಿಗೆಲ್ಲ ಯಾವುದೇ ರೀತಿ ತೊಂದರೆಗಳಾಗದೆ ಮಕ್ಕಳ ನಡೆ ಜ್ಞಾನದ ಕಡೆ ಎಂಬ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀವಿ. ಬಾಗಲೂರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.